ಏನು ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗುವ ಅವಶ್ಯಕತೆ ಇದೆ ಅಂತ ಗಂಗಾವತಿಯಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2023ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ, ಕುಮಾರಸ್ವಾಮಿಯನ್ನ ಕೆಳಗಿಳಿಸಿ ಮತ್ತೆ ಸಿಎಂ ಆಗ್ತೀನಿ ಅಂತ ಅವರೇನು ಹೇಳಿಲ್ಲ ಅನ್ನುವಂತ ಹೇಳಿಕೆಯನ್ನ ಈಗ ಜಮೀರ್ ಅಹಮದ್ ಖಾನ್ ರೀತಿಯಲ್ಲಿ ಇವರು ಕೂಡ ಅದೇ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ. 2023ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, ಈಗಿನ ಸರ್ಕಾರವನ್ನ ಬೀಳಿಸಿ ಆಗ್ತೀನಿ ಅಂತ ಅವರೇನು ಹೇಳಿಲ್ಲ, ಕುಮಾರಸ್ವಾಮಿಯನ್ನ ಕೆಳಗಿಳಿಸಿ ಆಗ್ತೀನಿ ಅಂತ ಅವರೇನು ಹೇಳಿಲ್ಲ, ಮುಂದಿನ ಚುನಾವಣೆಯಲ್ಲಿ ಗೆದ್ದು ಅವರು ಆಗೋದು ಅನ್ನುವಂತ ಹೇಳಿಕೆಯನ್ನ ಈಗ ನೀಡಿದ್ದಾರೆ. ಶಿವರಾಜ್ ತಂಗಡಗಿ ಮಾತಾಡ್ತಾ ಇದ್ರು ಕೊಪ್ಪಳದಲ್ಲಿ, ಆಗ ಈ ರೀತಿಯಾಗಿ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಸಿದ್ದರಾಮಯ್ಯ ಅವರ ಮತ್ತೆ ಸಿಎಂ ಆಗುವ ಅಭಿಲಾಷೆ ಹೊರಬಿದ್ದ ಬಳಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯ ಚರ್ಚೆಗಳು ನಡೀತಾ ಇದೆ. ಸಿದ್ದರಾಮಯ್ಯ ಅವರಲ್ಲಿ ಮತ್ತೆ ಈಗಲೇ ಕುಮಾರಸ್ವಾಮಿ ಇಳಿಸಿ ಸಿಎಂ ಆಗುವ ಆಸೆ ಹುಟ್ಕೊಂಡಿದ್ಯಾ, ತಂತ್ರ ರೂಪಿಸ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳೆಲ್ಲ ಮೂಡಿತ್ತು. ಇದು ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ತಿಕ್ಕಾಟಕ್ಕೂ ಕೂಡ ಕಾರಣ ಆಗಿತ್ತು. ಸಿಎಂ ಕೂಡ ಒಂದು ರೀತಿ ಒಗಟೊಗಟಾಗಿ ಮಾತಾಡೋಕೆ ಶುರು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಧಿಕಾರ ಅವಧಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗಿನಿಂದ ನಾವು ನೋಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗರು ಅನ್ಸ್ಕೊಂಡರೆಲ್ಲರೂ ಕೂಡ ಡ್ಯಾಮೇಜ್ ಕಂಟ್ರೋಲ್ ಮೋಡ್ನಲ್ಲಿದ್ದಾರೆ. ಈಗ ಅವರೆಲ್ಲ ಹೇಳ್ತಾ ಇರುವಂಥದ್ದು, ಜಮೀರ್ ಅಹಮದ್ ಆಗಿರಲಿ ಅಥವಾ ಶಿವರಾಜ್ ತಂಗಡಗಿ ಆಗಿರಲಿ, ಅವರೆಲ್ಲ ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು, ಅದು ನಿಜ. ಆದರೆ ಇವಾಗ HDK ಕೆಳಗಿಳಿಸಿ ಸಿಎಂ ಆಗ್ತೀನಿ ಅಂತ ಅವ್ರನ್ನ ಹೇಳಿಲ್ಲ, ಮುಂದಿನ ಚುನಾವಣೆಯಲ್ಲಿ ಗೆದ್ದು ಆಮೇಲೆ ಆಗೋ ಬಗ್ಗೆ ಅವ್ರು ಮಾತಾಡಿದ್ದಾರೆ ಅನ್ನುವಂಥ ಮಾತನ್ನ ಇವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವತ್ತು ನಮ್ಮೆಲ್ಲ ಕಾರ್ಯಕರ್ತರು ಇದ್ದತ್ನಾಗ ಅವರೊಂದು ಭಾಷಣ ಮಾಡೋ ಹೊತ್ನಾಗ ಒಂದು ಮಾತಾಡಿದ್ರು, ಮತ್ತೊಮ್ಮೆ ಈ ರಾಜ್ಯದೊಳಗೆ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಅಂದರೆ ಈ ಸದ್ಯನ ಆಗ್ತಾರಂತ ತಿಳ್ಕೊಳಕ್ ಹೋಗ್ಬೇಡಿ. ಮುಂದಿನ ಸದ್ಯ ಮತ್ತೆ ನಮ್ಮ ಸರ್ಕಾರ ಬರ್ತೈತೆ, ಈ ರಾಜ್ಯದೊಳಗೆ ಅವಶ್ಯಕತೆ ಇದೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದಂಥ ಅವಶ್ಯಕತೆ 100ಕ್ಕೆ 100ರಷ್ಟು ಇದೆ. 2023 ಚುನಾವಣೆ ಏನು ಬರ್ತೈತೆ ಆ ಚುನಾವಣೆಗೆ ಮತ್ತೊಮ್ಮೆ ಸಿದ್ದರಾಮಯ್ಯವರ ಒಂದು ಸಮ್ಮುಖದೊಳಗೆ, ಸಿದ್ದರಾಮಯ್ಯವರ ಒಂದು ಮುಂದಾಳತ್ವದೊಳಗೆ, ಸಿದ್ದರಾಮಯ್ಯವರ ನಾಯಕತ್ವದೊಳಗೆ ಈ ರಾಜ್ಯದೊಳಗೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರ ತರುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಪಕ್ಷದ ಜೊತೆಗೆ ನಮ್ಮ ಪಕ್ಷದ ಒಂದು ಆಸೆ ಏನಿದೆ, ನಮ್ಮ ಮುಖ್ಯಮಂತ್ರಿಗಳ ಒಂದು ಇವತ್ತೇನು ವ್ಯಕ್ತಪಡಿಸಿದ್ರೆ ಅದು ನಿಶ್ಚಿತವಾಗ್ಲೂ ಈಡೇರುತ್ತೆ.